ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾನ ಗಣಪತಿ. ನಿಮಗೆ ಇವತ್ತು ಸಿಂಪಲ್ ಆಗಿ ಹಾಕುವಂತ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಳ್ಳೋಣ ಅಂತ ಇದ್ದೀನಿ. ಸಿಂಪಲ್ ಆಗಿದೆ, ಬೇಗನೆ ಮುಗಿಸ್ಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ. ಹಾಗೇನೆ ಶುರು ಮಾಡೋಣ. 11 ಅಥವಾ 10 ನಂಬರ್ ನೀಡಲ್ ತಗೊಳ್ಳಿ. 6 ಹಾರೆಳೆ ದಾರ ಶುರು ಮಾಡೋಣ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡಿಕೊಂಡು ಒಂದು ಸಿಲ್ವರ್ ಬೀಡ್, ಯಾಕೆಂದ್ರೆ ಬಾರ್ಡರ್ ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಸಿಲ್ವರ್ ಬೀಡ್ ಪ್ಲೈನ್ ತಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಬೀಡ್ ಯೂಸ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಅಲ್ಲಿಂದ 4 ಚೈನ್ 1 2 3 4 ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ದಾರ ಮೇಲೆ ಕೇಳ್ಕೊಳ್ತೀನಿ, ಬೀಡ್, ಹಾಗೇನೆ ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಬರಬೇಕು. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 6 ಚೈನ್ ಹಾಕೋಬೇಕು. 1 4 5 6 ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಅಲ್ಲಿಂದ ಸ್ವಲ್ಪ ಹಿಂದಕ್ಕೇನೆ 4 ಚೈನ್ ಗ್ಯಾಪ್, 4 ಚೈನ್ ಎಲ್ಲಿಗೆ ಬರುತ್ತೆ ಆ ಥರ ಅಷ್ಟೇ ಇದರಲ್ಲಿ ಯು ಶೇಪ್ ಬರುವಂಗೆ ಲಾಕ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ಡಿಸೈನ್ ಮಾಡಲಿಕ್ಕಿರುವಂಥದ್ದು. ಈ ಥರ ಯು ಶೇಪ್ ಬರಬೇಕು. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಲಾಕ್, ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೇನೆ ಬೇಸ್ ಲೈನ್ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಸೇಮ್ ಫುಲ್ ಹೀಗೇನೆ ಬರುತ್ತೆ. ಅಲ್ಲಿಂದ ನೋಡಿ ಹೀಗೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಆ ಕಡೆ ಈ ಕಡೆ ಬೀಡ್ ಬಂದಿದೆಲ್ಲ ಅಲ್ಲಿ ಕುಚ್ಚು ಬರ್ತದೆ. ಅಲ್ಲಿಂದ 6 ಚೈನ್ 1 2 3 4 5 6 ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಳ್ಳಿ. ಅಲ್ಲಿಂದ 4 ಚೈನ್ ಬರುವಷ್ಟು ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಹಿಂದಕ್ಕೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮೊದಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಬೀಡ್ 4 ಚೈನ್ ಬೀಡ್ 4 ಚೈನ್ 6 ಚೈನ್ 4 ಚೈನ್ ಬೀಡ್ ಈ ತರನೇ ಹಾಕೊಂಡು ಹೋಗ್ಬೇಕು. ಹೀಗೇನೆ ಹಾಕೊಂಡು ಹೋಗಿ ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ತೀನಿ. ಮಾಡಿ ಆದ್ಮೇಲೆ ತೋರಿಸ್ತೀನಿ. ಈಗ ಫಸ್ಟ್ ಸ್ಟೆಪ್ ಬೇಸ್ ಲೈನ್ ಕಂಪ್ಲೀಟ್ ಮಾಡಿದೀನಿ. ಈ ತರ ಬರುತ್ತೆ ಹೀಗೆ ಈ ತರ. ಈಗ ಸೆಕೆಂಡ್ ಸ್ಟೆಪ್ ಶುರು ಮಾಡೋಣ. ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ 1 2 3 4 ಮತ್ತೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ ಇದೆ ಅಲ್ವಾ ಅಲ್ಲಿ ಲಾಕ್ ಅಂದ್ರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಈಗ ಒಂದು ಡಬಲ್ ಕ್ರೋಶೆ ಆಗಿದೆ. ಅಲ್ಲಿಂದ 2 ಚೈನ್ 1 2 ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದು ಗ್ಯಾಪ್ ಒಳಗಡೆಯಿಂದ ನೀಡಲ್ ತಂದು ದಾರನ ಮೇಲೆ ಕೇಳ್ಕೊಳ್ತೀನಿ. ಆದರೆ 2ರಲ್ಲಿ 1 2ರಲ್ಲಿ 1 ಮಾಡಲ್ಲ, ಇದು ಪಫ್ ಡಿಸೈನ್ಗೆ ಇರುವಂಥದ್ದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ದಾರನ ಮೇಲೆ ಕೇಳ್ಕೊಳ್ತೀನಿ. ಹೀಗೆ ಗ್ರಿಪ್ನಲ್ಲಿ ಹಿಡ್ಕೊಂಡು 2 ಟೈಮ್ಸ್ ಆಗಿದೆ, ಇನ್ನು 3 ಟೈಮ್ಸ್ ಮಾಡ್ಕೋಬೇಕು. 3 4 5 ಟೈಮ್ಸ್ ಮಾಡಿ ಆದಮೇಲೆ ಅದ್ರ ಒಳಗಡೆಯಿಂದ ದಾರ ಎಳ್ಕೊಂಡು ಲಾಕ್ ಮಾಡಿ ಈ ಥರ ಪಫ್ ಬರುತ್ತೆ. ಈ ಥರ ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 1 ಟೈಮ್ 6 ಚೈನ್ ಇದೆ ಅಲ್ವಾ ಅಲ್ಲಿಂದ ದಾರ ಮೇಲೆ ಕೇಳ್ಕೊಳ್ಳಿ. 2ರಿಂದ 1 2ರಿಂದ 1 ತರ ಮಾಡ್ಕೊಳ್ಳಿ. ದಾರ ಮೇಲೆ ಕೇಳ್ಕೊಂಡು ಒಂದು ಬೀಡ್ ತಗೊಳ್ತೀನಿ, ಸ್ಮಾಲ್ ಬೀಡ್, 1 ಚೈನ್, ದಾರ ಸುತ್ಕೊಂಡು ಹೀಗೆ ಪಫ್ಗಿರುವಂಥದ್ದನ್ನ ರೆಡಿ ಮಾಡ್ಕೊಳ್ತೀನಿ. ನೀಡಲ್ಗೆ ದಾರ ಸುತ್ಕೊಳ್ತೀನಿ 3 ಟೈಮ್ಸ್ 4 ಟೈಮ್ಸ್ 5 ಟೈಮ್ಸ್. ಅಲ್ಲಿಂದ ಎಲ್ಲದರ ಒಳಗಡೆಯಿಂದ ದಾರನ ಮೇಲೆ ಕೇಳ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಪಫ್ ಬರುತ್ತೆ. ಹೀಗೆ 5 ಟೈಮ್ಸ್ ಪಫ್ ಮಾಡ್ಕೋಬೇಕು. ಮತ್ತೆ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಗಿದೆ. ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಮಾಡ್ಕೊಳ್ತೀನಿ.
ಒಂದು ಚೈನ್ ಮಾಡಿಕೊಂಡು ದಾರ ಮೇಲೆ ಕೇಳ್ಕೊಳ್ತೀನಿ, ಬೀಡ್ ಹಾಕಿ ಒಂದು ಲಾಕ್, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಇಲ್ಲಿ ಕಂಬದ ಕೆಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ, ಮತ್ತೆ 2 ಆಯ್ತು, ಈಗ 3 4 5 ಹೀಗೆ ಮಾಡಿಕೊಂಡು ಎಲ್ಲದ್ರ ಒಳಗಡೆಯಿಂದ ದಾರನ ಹೊರಗಡೆಗೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬದ ಕೆಳಗಡೆ ಭಾಗದಿಂದ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಅದನ್ನ ಗ್ರಿಪ್ಪಲ್ಲಿ ಹಿಡ್ಕೋಬೇಕು. ಅಲ್ಲಿಂದ ಮತ್ತೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. 2 ಟೈಮ್ಸ್ ಆಗಿದೆ. ಮತ್ತೆ 3 4 5 ಈಗ ಒಳಗಡೆಯಿಂದ ದಾರ ಹೇಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ನೋಡಿ ಈ ತರ ಕಾಣಿಸುತ್ತೆ. ನಾನು 3 ಟೈಮ್ಸ್ ಮಾತ್ರ ಬೀಡ ಹಾಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಟೈಮ್ಸ್ ಚೈನ್ 1 2 ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 1 2 3 4 ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ಅದು ಈಸಿ ಆಗೋಗುತ್ತೆ. ಹೀಗೆ ದಾರನ ಎಳ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಕಾಣಿಸುತ್ತೆ. ಅಲ್ಲಿಂದ 4 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಕಾಣಿಸುತ್ತೆ. ನಾನಿಲ್ಲಿ 5 ಪಫ್ ಮಾಡ್ಕೊಂಡಿದ್ದೀನಿ. 3 ಬೀಡ್ಸ್ ಬರುವಂಗೆ ಮಾಡಿದ್ದೀನಿ. ಮತ್ತೆ 4 ಚೈನ್ 1 2 3 4 ಚೈನ್ ಮೇಲ್ಗಡೆಗೆ ಲಾಕ್ ಇರೋ ಕಡೆ ಲಾಕ್ ಈ ತರ ಕಾಣಿಸುತ್ತೆ. ಅಲ್ಲಿಂದ 4 ಚೈನ್ 1 1 2 3 4 ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಇದು ಇಲ್ಲಿ ಕುಚ್ಚು ಬರುತ್ತೆ ಇಲ್ಲಿ. ಮತ್ತೆ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್ ಈ ತರ ಬರುತ್ತೆ ಡಿಸೈನ್. ಅಲ್ಲಿಂದ 4 ಚೈನ್ ಇರೋಲ್ಲಿ ಸಿಂಗಲ್ ಲಾಕ್. ನಾನು ಮೊದಲು 3 ಬೀಡ್ ಹಾಕಿ ಡಿಸೈನ್ ಮಾಡಿ ತೋರಿಸಿದ್ದೆ ಅಲ್ವಾ, ಈ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಅಲ್ಲಿಂದ ನಾನು ಫುಲ್ ಡಿಸೈನ್ಗೆ 5 ಬೀಡ್ ಹಾಕಿದ್ದೀನಿ. ಅದನ್ನು ಸಮೇತ ಈಗ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಅಂತ. ಇಲ್ಲಿ ನೋಡಿ 3 ಬೀಡ್ ಹಾಕಿ ನಿಮ್ಗೆ ತೋರಿಸಿದ್ದೆ, 5 ಬೀಡ್ ಹಾಕಿ ನಿಮ್ಗೆ ತೋರಿಸಿರ್ಲಿಲ್ಲ. ಈಗ ತೋರಿಸ್ಕೊಡ್ತೀನಿ. ಅದಕ್ಕೆ 2 ತರನು ಮಾಡಿದ್ದೀನಿ. ಈ 3 ಬೀಡ್ ಬರೋದನ್ನ ಕೊನೆಗೆ ಕೊನೆ ಭಾಗಕ್ಕೆ ಇದೇ ತರ ಮಾಡ್ತೀನಿ. ಈಗ 5 ಬೀಡ್ ಬರೋ ಹಾಗೆ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಬೀಡ್ ಲಾಕ್ ಮಾಡಿದ್ದೀನಿ. ಅಲ್ಲಿಂದ 4 ಚೈನ್ ಇತ್ತಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 6 ಚೈನ್ ಹಾಕಿದ್ನಲ್ಲ, ಆ ಗ್ಯಾಪ್ ಒಳಗಡೆಯಿಂದ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಮಾಡ್ತೀನಿ. ಅದು ಒಂದು ಡಬಲ್ ಕ್ರೋಶೆ. ಅಲ್ಲಿಂದ 1 ಚೈನ್ ಮತ್ತೆ ದಾರ ಮೇಲೆ ಮಾಡ್ತೀನಿ 1 ಬೀಡ್. ಅಲ್ಲಿಂದ ನೀಡಲ್ ಮೇಲೆ ಅಲ್ಲಿಂದ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಂಡೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ ಗ್ಯಾಪ್ ಇತ್ತಲ್ವಾ, ಅದ್ರೊಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಅದನ್ನ ಗ್ರಿಪ್ ಅಲ್ಲಿ ಹಿಡ್ಕೊಳ್ತೀನಿ. ಲೂಸ್ ಬಿಡ್ಬೇಡಿ, ಟೈಟು ಮಾಡಬೇಡಿ ತುಂಬಾ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ದಾರ ಒಳಗಡೆಯಿಂದ ತಗೊಳ್ತೀನಿ. ಹಾಗೆ ಹಿಡ್ಕೊಳ್ಳಿ. ಮತ್ತೆ ಈಗ 3 ಟೈಮ್ಸ್ ಆಯ್ತು, 4 ಟೈಮ್ಸ್ 5 ಟೈಮ್ಸ್ ಹೀಗೆ ಪಫ್ ಮಾಡ್ಕೋಬೇಕು. ಈಗ ನೀಡಲ್ಗೆ ದಾರ ಸುತ್ಕೊಂಡು ಒಳಗಡೆಗೆ ಹಾಗೆ ಕೊನೆವರೆಗೂ ಎಳ್ಕೊ ಬರ್ತೀನಿ. ಅಲ್ಲಿಂದ ಒಂದು ಲಾಕ್. ಈಗ ನೋಡಿ ಪಫ್ ರೆಡಿ ಆಯ್ತು. ಹಾಗೇನೆ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈಗ ಇನ್ನೊಂದು ಡಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1. ಅಲ್ಲಿಂದ 1 ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ಬೀಡ್ ಹಾಕೊಳ್ತೀನಿ. ಅಲ್ಲಿಂದ ಬೀಡ್ ಲಾಕ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಡಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಅದನ್ನ ಡಬಲ್ ಕ್ರೋಶೆ ಮಾಡುವಂಗಿಲ್ಲ, ಗ್ರಿಪ್ ಅಲ್ಲಿ ಹಿಡ್ಕೊಂಡು ಮತ್ತೆ ಇನ್ನೊಂದ್ಸಲ ಮೇಲಕ್ಕೆ ತಗೊಳ್ತೀನಿ. 2 ಆಯ್ತು, 3 4 5 ಹೀಗೆ ತಗೋಬೇಕು. ಒಳಗಡೆಯಿಂದ ದಾರನ ಎಳ್ಕೊಂಡೆ, ದಾರ ಇಲ್ಲಿ ಬಂದಿದೆ. ಅದನ್ನ ಒಂದು ಲಾಕ್ ಮಾಡ್ಕೊಂಡಿದ ತಕ್ಷಣ ನೋಡಿ ಒಂದು ಪಫ್ ರೆಡಿ ಆಯ್ತು. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈಗ ನಾನು ಇದನ್ನ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿದೆ ಸ್ಯಾರಿ ಡಿಸೈನ್ ಇದು. ನೋಡಿ ಇನ್ನು ಕುಚ್ಚು ಹಾಕಿಲ್ಲ. ಕುಚ್ಚು ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆಯೇ ಇದಕ್ಕೆ ನಾನು 150 ಎಳೆ ದಾರದಿಂದ ಕುಚ್ಚು ಹಾಕ್ತೀನಿ. ಕುಚ್ಚು ಹಾಕಿ ತೋರಿಸ್ತೀನಿ
ನಿಮಗೆ ಇದರಲ್ಲಿ ಈಗ ಗೊತ್ತಾಗ್ತಾ ಇಲ್ಲ ಯಾವ ಥರ ಡಿಸೈನು ಅಂತ. ನೀವೇ ಒಂದು ಸಲ ಟ್ರೈ ಮಾಡಿ ಈ ಡಿಸೈನು, ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನ ಮಾಡಿ ನೋಡಿ. ಈಗ ನಾನು ಇದಕ್ಕೆ 157 ದಾರದಿಂದ ಕುಚ್ಚು ಹಾಕಿ ತೋರಿಸ್ತೀನಿ. ಓಕೆ, ಈಗ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ಡಿಸೈನ್. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ತಿಳಿಸಿ. ತುಂಬಾನೇ ಸುಲಭ ಇದೆ, ಬೇಗನೆ ಮಾಡ್ಕೋಬಹುದು. ಒಂದ್ಸಲ ಟ್ರೈ ಮಾಡಿ. ಹಾಗೇನೆ ಹೊಸೊಬ್ರು ನೋಡ್ತಾರೆ, ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು.